ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಬಿಜೆಪಿ ಬೆಂಬಲಿತ 4 ಆರೋಪಿಗಳನ್ನ ಬಂಧಿಸಲಾಗಿದೆ. ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದ ಪ್ರಕರಣ ನಿನ್ನೆ ಚಿಕ್ಕಬಳ್ಳಾಪುರದಲ್ಲಾಯಿತು. ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತ 4 ಆರೋಪಿಗಳನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅಡವಿ ಗೊಲ್ಲವಾರಹಳ್ಳಿಯ ಪ್ರಕಾಶ್ ಹಾಗೂ ಕೃಷ್ಣ, ಕಸವಗುಟ್ಟಹಳ್ಳಿಯ ಸುಮಂತ್, ಜೇಡಮಾಕಹಳ್ಳಿಯ ಅಖಿಲ್ ರೆಡ್ಡಿ ಅರೆಸ್ಟ್ ಆದಂಥವರು. 4 ಜನರನ್ನ ಬಂಧಿಸಿದ್ದಾರೆ ಚಿಕ್ಕಬಳ್ಳಾಪುರ ನಗರ ಠಾಣಾ ಪೊಲೀಸರು. ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆಂಪೇಗೌಡ ಜಯಂತಿಯಲ್ಲಿ ಚಪ್ಪಲಿ ಎಸೆದಿದ್ರು ಆರೋಪಿಗಳು. ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ನಿನ್ನೆ ನಡೆದಿದ್ದಂಥ ಘಟನೆ ಇದು. ಚಪ್ಪಲಿ ಎಸೆತಾ ಇರುವಂಥ ದೃಶ್ಯಾವಳಿಗಳನ್ನು ನಿಮ್ಗೆ ನಾವು ತೋರಿಸ್ತಾ ಇದ್ದೀವಿ. ಪೊಲೀಸ್ನವರಿದ್ದಾರೆ ನೋಡಿ, ಆತನ ಹಿಂದೆನೇ ಪೊಲೀಸ್ನವರಿದ್ದಾರೆ ನೋಡಿ. ಆದರೂ ಅದನ್ನು ಲೆಕ್ಕಕ್ಕಿಟ್ಕೊಳ್ಳದೆ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದಿರೋದು ಮಹಾ ತಪ್ಪು. ಬಟ್ ಅದೇ ರೀತಿಯಾಗಿ ಶಾಸಕರು ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಸ್ವಲ್ಪ ಯಾರೇ ನಾಯಕರಾಗಿರಲಿ, ಇನ್ನೊಬ್ಬರಾಗಿರಲಿ, ಇನ್ನೊಂದು ಪಕ್ಷದ ನಾಯಕರಾಗಿರಲಿ, ಸ್ವಲ್ಪ ನೋಡ್ಕೊಂಡು ಮಾತಾಡೋದು ಒಳ್ಳೆಯದು. ಯಾಕೆಂತಂದರೆ ಸಾರ್ವಜನಿಕ ಕಾರ್ಯಕ್ರಮಗಳಿದ್ದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರು ಕೂಡ ಅಲ್ಲಿಗೆ ಆಗಮಿಸಿರ್ತಾರೆ. ಅವರ ನಾಯಕರ ಬಗ್ಗೆ ಮತ್ತೊಬ್ಬರು ಮಾತನಾಡಿದಾಗ ಸಹಜವಾಗಿ ಪ್ರಚೋದನೆ ಕೊಟ್ಟಂಗೆ ಆಗುತ್ತೆ. ಸೊ ಹಾಗೆ ಆಗಿರೋದಿಲ್ಲಿ. ಸೊ ಆ ನಿಟ್ಟಿನಲ್ಲಿ ಚಪ್ಪಲಿಯಿಂದ ಎಸಿತಾರೆ ಅಂತ ಅಂದರೆ ಅಷ್ಟೊಂದು ಆಕ್ರೋಶ ಇದ್ದೇ ಇದೆ. ಬಟ್ ದೊಡ್ಡ ತಪ್ಪು. ಜನರಿಂದ ಆಯ್ಕೆ ಆಗಿರುವಂಥ ನಾಯಕ ಅವರಿಗೆ ಈ ರೀತಿಯಾಗಿ ಚಪ್ಪಲಿಯಿಂದ ಎಸೆಯೋದು ಅವರಿಗೆ ಮಾತ್ರ ಅಲ್ಲ, ಜನಸಾಮಾನ್ಯರಿಗೂ ಕೂಡ ಮತ್ತೊಬ್ಬ ವ್ಯಕ್ತಿ ಚಪ್ಪಲಿಯನ್ನು ಎತ್ತೋದು ಮಹಾ ಅಪರಾಧ. ಸೊ ಆ ನಿಟ್ಟಿನಲ್ಲಿ ಈಗ ಚಪ್ಪಲಿ ಎಸೆದ 4 ಅರೆಸ್ಟ್ ಮಾಡಿದ್ದಾರೆ. ಪ್ರದೀಪ್ ಈಶ್ವರ್ ವಿರುದ್ಧ ಜೆಡಿಎಸ್ ಶಾಸಕ ರವಿಕುಮಾರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರದೀಪ್ ಈಶ್ವರ್ಗೆ ಮತ ಹಾಕಿದ ಮತದಾರರು ತಲೆ ತಗ್ಗಿಸುವಂತಾಗಿದೆ. ಪ್ರದೀಪ್ ಈಶ್ವರ್ ಪರಿಶ್ರಮ ಅಕಾಡೆಮಿ ನಡೆಸ್ತಾ ಇದ್ದಾರೆ. ಇವರು ವಿದ್ಯಾವಂತರಾಗಿ ಪ್ರಚೋದನೆ ನೀಡುವ ಕೆಲಸ ಮಾಡ್ತಾ ಇದ್ದಾರೆ. ಸಮುದಾಯಗಳು ಹೊಡೆದಾಡುವ ಕೆಲಸ ಮಾಡ್ತಾ ಇದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಪ್ರದೀಪ್ ಈಶ್ವರ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗುತ್ತೇವೆ ಅಂತ ಶಿಡ್ಲಘಟ್ಟದ ನಿವಾಸದಲ್ಲಿ ಶಾಸಕ BN ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡಿದ್ದಕ್ಕೆ ಅಲ್ವಾ ಇಷ್ಟೆಲ್ಲ ಆಗಿರೋದು. ಈ ಘಟನೆ ಆದ ನಂತರ ಅಂತೂ ಕುಮಾರಸ್ವಾಮಿ ಅವರ ಬಗ್ಗೆ ಬಹಳ ಹಗುರವಾಗಿ ಮಾತನಾಡಿದ್ರು ಶಾಸಕ ಪ್ರದೀಪ್ ಈಶ್ವರ್ ಅವರು. ಹೌದು, ತೋಳು ತಡ್ತಾರೆ, ತೊಡೆ ತಟ್ತಾರೆ, ನೀನು ಅಂತ ಏಕವಚನದಲ್ಲಿ ಮಾತನಾಡ್ತಾರೆ ಕುಮಾರಸ್ವಾಮಿ ಅವರಿಗೆ. ಅದಾದ ನಂತರ ಯಾವಾಗ ಮತ್ತೆ JDS ಕಾರ್ಯಕರ್ತರ ಧ್ವನಿ ಹೆಚ್ಚಾಗುತ್ತೋ ಆಗ ಮತ್ತೆ ಸ್ವಲ್ಪ ನಾನು ಮಾತಾಡ್ತಾ ಇರೋದು ತಪ್ಪು ಅಂತ ಗೊತ್ತಾಗಿ ಮತ್ತೆ ನೀವು ಅಂತ ಶುರು ಮಾಡ್ತಾರೆ ರೆಸ್ಪೆಕ್ಟ್ ಕೊಡೋದಕ್ಕೆ. ಅದಾದ ನಂತರ OBC ಅಂತಾರೆ. ಅಂದರೆ ಇವರಿವರ ಜಗಳದ ನಡುವೆ ಜಾತಿ ಧರ್ಮಗಳನ್ನು ಹೇಳುತ್ತಿರ್ತಾರಲ್ಲ, ಧರ್ಮಗಳ ನಡುವೆ ಜಗಳ, ಅದೆಲ್ಲ ಸರಿ ಅನಿಸಲ್ಲ. ಸೊ ಇದೆಲ್ಲದರ ನಡುವೆ ಈಗ JDSನವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕನು ಇವತ್ತು ಬಸವಣ್ಣವರ ಕಾಲದಿಂದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾಲ ತನಕ ಇವತ್ತು ಆ ಮಹನೀಯರ ಜಯಂತಿಗಳು ನಾವು ಯಾಕೆ ಮಾಡ್ತಾಯಿದ್ದೀರಿ ಅಂದರೆ ಅವರು ಎಲ್ಲ ಸಮುದಾಯಗಳ ಪರವಾಗಿ ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಈ ಭೂಮಿ ಮೇಲೆ ಶಾಶ್ವತವಾಗಿ ಉಳಿದಿರೋದ್ರಿಂದ ಇವತ್ತು ನಾವು ಜಯಂತಿಗಳು ಮಾಡ್ತಾಯಿದ್ದೀರಿ. ಇವತ್ತು ಇವ್ರು ನಾವು OBC ಅಂತ ಇವ್ರು ಮಾತಾಡ್ತಾಯಿದ್ದಾರೆ. ನಾವು OBC ನಾವು ಅಸ್ಪೃಶ್ಯರು ಶಾಸಕರನ್ನ ಇವತ್ತು ಈ ರೀತಿ ನಡೆಸ್ಕೊತಾ ಇದ್ದಾರೆ. ಇವರು OBC ಶಾಸಕರಾಗಿ ಈ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ವಿರುದ್ಧವಾಗಿ ಇವ್ರು ಮಾತಾಡ್ತಾರೆ. ಇವ್ರು ನಿಜವಾಗ್ಲೂ OBC ಶಾಸಕರ? ಇವತ್ತು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ವಿರುದ್ಧವಾಗಿ ಅವ್ರ ಕುಟುಂಬದವ್ರ ವಿರುದ್ಧವಾಗಿ ಮಾತಾಡಿದರು. ಏನು ಇವರು ಬದನೆಕಾಯಿ ಬೆಳೆದು ಆಸ್ತಿ ಮಾಡ್ಯವ್ರ, ರಾಮರಾಜ್ ಬನೀನು ವ್ಯಾಪಾರ ಮಾಡ್ಯಾರ, ಆಸ್ತಿ ಮಾಡ್ಯವ್ರ ಅಂತ ಮಾತಾಡಿದರು. ಆ ಒಂದು ದೊಡ್ಡ ಮಹನೀಯರ ಬಗ್ಗೆ ಮಾತಾಡಿದಾಗ ಅವರು ಬೇಕಾಗಿರ್ತಕ್ಕಂಥವ್ರು ಅವ್ರ ಅಭಿಮಾನಿಗಳು ಇವತ್ತು ನಿನ್ನೆ ಆಕಸ್ಮಿಕವಾಗಿ ಒಬ್ಬ ಜನಸಾಮಾನ್ಯರು ಮಾತಾಡಿದಾಗ ಈ ಒಂದು ಘಟನೆಯನ್ನು ಯಾವ ರೀತಿ ತಿಳಿಗೊಳಿಸ್ಬೇಕು, ಇವತ್ತು ಅಲ್ಲಿ ಜಿಲ್ಲಾಧಿಕಾರಿಗಳವರೇ, SP ಅವರವರೇ, ಎಲ್ಲ ಸರ್ಕಾರಿ ಅಧಿಕಾರಿಗಳಲ್ಲಿದ್ದಾಗ ಆಯ್ತಪ್ಪ ಏನೋ
ಆಗಿಬಿಟ್ಟಿದೆ, ಇದನ್ನೆಲ್ಲ ಸರಿಪಡಿಸೋಂಥ ಕೆಲಸ ಮಾಡ್ಬೇಕಂತ ಹೇಳೋಂಥ ಜವಾಬ್ದಾರಿ ಇತ್ತು. ಅವ್ರು ವೇದಿಕೆ ಮೇಲೆ ಕುಂತಿರೋವಾಗ ಬೆಕ್ ಥರ ಕುಂತಿದ್ದ, ಇಲಿ ಥರ ಕುಂತಿದ್ದ, ಬೋನಲ್ಲಿ ಸಿಕ್ಕಾಕೊಂಡು ಇಲಿ ಯಾವ ರೀತಿ ಕುತ್ಕೊಂಡಿರ್ತಾರೋ ಆ ರೀತಿ ಕುಂತಿದ್ದ. ಈಚೆ ಬಂದ ಮೇಲೆ ಒಬ್ಬ ಶಾಸಕನು ತೊಡೆ ತಟ್ಟೋದು, ಕೂದಲು ಕೀಳೋದು, ಏನಿವೆಲ್ಲ ಮಾಡ್ತಾ ಇರೋದು, ಇದು ಅವ್ರಿಗೆ ಮತ ಹಾಕಿರೋರಿಗೆ ಇವತ್ತು ತಲೆ ತಗ್ಸ್ತಕ್ಕಂಥ ಕೆಲಸ. ಇವತ್ತು ಬಸವಣ್ಣವ್ರ ಕಾಲದಿಂದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್